ನಮಸ್ಕಾರ ಗೆಳೆಯರೆ. ಇವತ್ತು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಹುಮುಖ್ಯವಾದ ಆದರೆ ನಾವು ಹೆಚ್ಚು ಗಮನ ಕೊಡದ ಒಂದು ವಸ್ತುವಿನ ಇತಿಹಾಸವನ್ನು ತಿಳಿಯೋಣವೇ? ಅದುವೇ ಟಾಯ್ಲೆಟ್ ಪೇಪರ್. ಟಾಯ್ಲೆಟ್ ಪೇಪರ್ ಬಳಸುವ ಪರಿಕಲ್ಪನೆ ಹಲವಾರು ಶತಮಾನಗಳ ಹಿಂದೆ ಉಂಟಾಯಿತು. ಪ್ರಾಚೀನ ಚೀನಾದಲ್ಲಿ, ಅಂದರೆ ಕ್ರಿಸ್ತ ಶಕಕ್ಕಿಂತಲೂ ಮುಂಚಿತವಾಗಿ ಜನರು ಕಾಗದದ ತುಂಡುಗಳನ್ನು ಬಳಸುತ್ತಿದ್ದಾರೆಂದು ದಾಖಲೆಗಳಿಂದ ತಿಳಿಯುತ್ತದೆ. ಕ್ರಿಸ್ತ ಶಕ 6ನೇ ಶತಮಾನದಲ್ಲಿ ಚೀನಾದ ಶ್ರೀಮಂತರು ಶೌಚದ ನಂತರ ಈ ಕಾಗದದ ತುಂಡುಗಳನ್ನು ಬಳಸುತ್ತಿದ್ದಾರೆಂದು ಹೇಳಲಾಗುತ್ತದೆ. ಮುಂದೆ ಮಧ್ಯಯುಗದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಉಪಯೋಗಿಸುತ್ತಿದ್ದರು. ಅವುಗಳೆಂದರೆ ಉದಾಹರಣೆಗೆ ಹಾಳೆಯು, ಎಲೆಗಳು, ಕಲ್ಲುಗಳು, ಕೊಂಬುಗಳು ಮತ್ತು ನೀರುಗಳನ್ನು ಬಳಸುತ್ತಿದ್ದರು. ಕಾಲಾನಂತರ ಅಂದರೆ ಟಾಯ್ಲೆಟ್ ಪೇಪರ್ನ ಆಧುನಿಕ ರೂಪವು 1857ರಲ್ಲಿ ಜೋಸೆಫ್ ಗಯಾಟೆ ಎಂಬ ವ್ಯಕ್ತಿಯ ಮೂಲಕ ಅಮೆರಿಕಾದಲ್ಲಿ ಪರಿಚಯವಾಯಿತು. ಅವರು ಅಲೋವೆರಾ ಹೊಂದಿದ ವೈದ್ಯಕೀಯ ಗುಣಗಳನ್ನು ಒಳಗೊಂಡ ಪೇಪರನ್ನು ಬಿಡುಗಡೆ ಮಾಡಿದರು, ಆದರೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಜನಪ್ರಿಯತೆ ಪಡೆಯಲಿಲ್ಲ. ಮುಂದೆ ಅಂದರೆ 1880ರ ದಶಕದಲ್ಲಿ ಬ್ರಿಟಿಷ್ ಕಂಪನಿಗಳು ರೋಲ್ ಫಾರ್ಮ್ನ ಟಾಯ್ಲೆಟ್ ಪೇಪರ್ ಉತ್ಪಾದನೆ ಆರಂಭಿಸಿತು. 1890ರಲ್ಲಿ ಸ್ಕಾಟ್ ಪೇಪರ್ ಕಂಪನಿ ಅವರು ಮೊದಲ ಬಾರಿಗೆ ವ್ಯಾಪಕ ಉತ್ಪಾದನೆ ಮಾಡಿದರು. ಹೀಗೆ ಟಾಯ್ಲೆಟ್ ಪೇಪರ್ ಅನೇಕ ಶತಮಾನಗಳ ಪ್ರಯಾಣವನ್ನು ಹಾದು ಇಂದು ನಮ್ಮ ಜೀವನದ ಅನಿವಾರ್ಯ ಭಾಗವಾಗಿದೆ. ಅದರಲ್ಲೂ ಕೋವಿಡ್ ನಂತರದ ದಿನಗಳಲ್ಲಿ ಇದರ ಪರಿಚಯ ಬಹಳ ವ್ಯಾಪಕವಾಗಿ ಹೆಚ್ಚಿದೆ. ಮುಂದಿನ ಸಲ ನೀವು ಟಾಯ್ಲೆಟ್ ಪೇಪರ್ ಬಳಸುವಾಗ ಇದರ ಇತಿಹಾಸವನ್ನು ನೆನಪಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ಮತ್ತಷ್ಟು ಹಿಸ್ಟ್ರಿ ಆಫ್ ಇನ್ನೋವೇಷನ್ ವಿಡಿಯೋಗಳ ಬಗ್ಗೆ ತಿಳಿದುಕೊಳ್ಳಲು